ವಿಪಕ್ಷ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಅವರು ಇವತ್ತು ಏಷ್ಯಾನೆಟ್ ಸುವರ್ಣ ಜೊತೆ ಮಾತನಾಡೋದಕ್ಕೆ ಬೆಳಗಾವಿಯಲ್ಲಿದ್ದಾರೆ. ಸರ್, ಕೆಲವೇ ಹೊತ್ತಿನ ಸದನ ಆರಂಭ ಆಗುತ್ತೆ. ಕಳೆದ 15 ದಿನಗಳಿಂದ ಸರ್ಕಾರದಲ್ಲಾಗಿರುವಂಥ ಜಟಾಪಟಿಗಳನ್ನು CM DCM ನಡುವಿನ ಪವರ್ ಶೇರಿಂಗ್ ವಿಚಾರವನ್ನು ನೀವು ನೋಡಿದ್ರಿ. ನೀವು ಕೂಡ ಭವಿಷ್ಯ ಹೇಳಿದ್ರಿ DCM ಮತ್ತು CM ನಡುವೆ ಏನೆಲ್ಲ ಆಗ್ಬೋದು, ಯಾರು CM ಆಗ್ತಾರೆ ಅಂತ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅಧಿವೇಶನ ಮುನ್ನಡೆಸ್ತಾ ಇದ್ದಾರೆ. ಈ ಅಧಿವೇಶನ ಪೂರ್ತಿ ಮುಖ್ಯಮಂತ್ರಿ ಪದವಿಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ DK ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ನಡೀತಾ ಇರೋವಂಥ ನಾ ಕೊಡಲ್ಲ ನೀ ಬಿಡಲ್ಲ ಅನ್ನೋ ಪರಿಸ್ಥಿತಿ. ಇಲ್ಲಿ ಬರೀ ಅಧಿವೇಶನ ಕೊಡು ಅಂತ DK ಕೇಳ್ತಾ ಇದ್ದಾರೆ, ಬಿಡಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವೆರಡೇ ನಡೀತಾ ಇರೋದು. ಅವರೇನು ತಯಾರಿ, ನನಗನ್ಸ್ತತೆ ಏನು ತಯಾರಿಯಾಗಿ ಅವರು ವಿಧಾನಸಭಾ ಅಧಿವೇಶನಕ್ಕೆ ಬೆಳಗಾವಿಗೆ ಬರ್ತಾ ಇಲ್ಲ. ರೂಲಿಂಗ್ ಪಾರ್ಟಿ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂತ ಬಲವಂತವಾಗಿ ಮುಖ್ಯಮಂತ್ರಿಗಳು ಕರ್ಕೊಂಡಂಗೆ ಬಂದಂಗಿದೆ. ಇಲ್ಲಿ ಬಲವಂತವಾಗಿ ಎಲ್ಲ MLAಗಳನ್ನು ಮಂತ್ರಿಗಳನ್ನು ಬಲವಂತ ಮಾಡಿ ಕರ್ಕೊಂಬಂದು ನಾವು ಒಗ್ಗಟ್ಟು ತೋರ್ಸೋಣ, BJP ನಮ್ಮನ್ನು ಟೀಕೆ ಮಾಡುತ್ತೆ, ಆ ಸಂದರ್ಭ ಒಗ್ಗಟ್ಟು ಅಷ್ಟು ಬಿಟ್ಟರೆ ಯಾವುದೇ ರೀತಿ ತಯಾರಿ ಇಲ್ಲ. ಅಭಿವೃದ್ಧಿ ಬಗ್ಗೆ ಆಗಲಿ, ಫ್ಲಡ್ ಬಗ್ಗೆ ಆಗಲಿ, ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ತಯಾರಿ ಇಲ್ಲದೆ ಒಗ್ಗಟ್ಟನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಲವಂತವಾಗಿ ಬಂದಿರೋ ಥರ ಈ ಒಂದು ಆಡಳಿತ ಪಕ್ಷದ ಒಂದು ಈ ಅಧಿವೇಶನ. ಬ್ರೇಕ್ಫಾಸ್ಟ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಸರಿಯಾಯಿತು ಹೇಳೋದನ್ನು ತೋರಿಸಿದಾರಲ್ಲ ಮಾಧ್ಯಮದ ಮುಂದೆ. ಅಲ್ಲ, ಈ ಬ್ರೇಕ್ಫಾಸ್ಟಲ್ಲೇ ಎಲ್ಲ ಸರಿ ಹೋಗ್ತೈತೆ ಅಂದರೆ ಇಡೀ ದೇಶಕ್ಕೊಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟೆ ಒಂದು ಸೂತ್ರಗಳನ್ನು ಮಾಡಿಬಿಡಿ. ಎಲ್ಲೆಲ್ಲಿ ಕಾಂಗ್ರೆಸ್ಸಲ್ಲಿ ಪ್ರಾಬ್ಲಮ್ ಆಗ್ತೈತೋ ಅಲ್ಲಿ ಬ್ರೇಕ್ಫಾಸ್ಟು ಮಾಡಿ. ಇಲ್ಲಿ ಬ್ರೇಕ್ ಆಗೋಗ್ತೈತೆ, ಫಾಸ್ಟೇ ಇಲ್ಲ, ಬ್ರೇಕ್ ಆಗ್ತೈತೆ. ಸುಮ್ಮನೆ ನಾವು ಹೋಗಿ ನಾಟಿ ಕೋಳಿ ತಿಂದ್ಬಿಟ್ಟೆ ಅಂದ ತಕ್ಷಣ ಸಾಲ್ವ್ ಆಗೋತತ್ತ. ಇದು ಮನಸ್ಸುಗಳು ಒಂದಾಗಬೇಕ್ರಿ. ಅವ್ರ ಮನಸ್ಸುಗಳು ಒಂದಿಲ್ಲ. ಅಧಿಕಾರ ಬೇಕು ಅಂತಾರೆ, ಅಧಿಕಾರ ಅವರು ನಾ ಬಿಡಲ್ಲ ಅಂತಾರೆ. ನಾವು ಕಳೆದ 27-28 ರಾಜ್ಯದ ಉದ್ದಗಲಕ್ಕೆ ಹೋರಾಟ ಮಾಡಿದ್ದೇವೆ. 1ನೇ ತಾರೀಕಿನಿಂದ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡಿದ್ದೇವೆ ರೈತರ ಸಮಸ್ಯೆ ಕುರಿತಾಗಿ. ನಾವು ಈ ಅಧಿವೇಶನದಲ್ಲಿ ವಿಶೇಷ ರೂಪದಲ್ಲಿ ಚರ್ಚೆ ಮಾಡೋದು ರೈತರ ಬದುಕಿನ ಸಮಸ್ಯೆಗಳ ಕುರಿತಾಗಿ, ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ಕುರಿತಾಗಿ. ಅದು ಕಬ್ಬು ಬೆಳೆ FRP ನಿಗದಿ ಇರ್ಬೋದು, ರೈತರಿಗೆ ಆಗ್ತಿರೋ ಅನ್ಯಾಯ ಇರ್ಬೋದು, ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ಕಳೆದ 1.5 ತಿಂಗಳಿಂದ ರೈತರು ಹೋರಾಟ ಮಾಡದೇ ಇದ್ದರೂ ಕೂಡ ಈ ಸರ್ಕಾರ ಕಿವುಡಾಗಿ ವರ್ತನೆ ಮಾಡಿದ್ದು, ಕಣ್ಣಿದ್ದು ಕುರುಡಾಗಿ ವರ್ತನೆ ಮಾಡಿದ್ದು ಸಂಬಂಧಪಟ್ಟಂತೆ ಇರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.